ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಎಂದು ಆರೋಪಿಸಿ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಯ ಪದಾಧಿಕಾರಿಗಳು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಸಲ್ಲಿಸಿರುವ ಒಳ ಮೀಸಲಾತಿ ವರದಿ ಸರಿಯಾಗಿ ಇಲ್ಲದೆ ಬಲಗೈ ಸಮುದಾಯಕ್ಕೆ ಮರಣ ಶಾಸನ ಬರೆಯುವಂತಹ ವರದಿಯಾಗಿದೆ. ಇದನ್ನು ಸರ್ಕಾರ ಕೂಡಲೇ ಮರುಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ದಲಿತ ಮುಖಂಡ ಹಾಡ್ಲಿ ಸುರೇಶ ಮಾತನಾಡಿ, ಬಲಗೈ ಸಮುದಾಯದ ಮೇಲೆ ಮರಣ ಶಾಸನ ಬರೆಯಲು ಹೊರಟಿರುವ ಸರ್ಕಾರ ಒಳ ಮೀಸಲಾತಿಯ ವಿಚಾರವನ್ನ ಕೈಬಿಟ್ಟು ಸಮುದಾಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ತಡೆಹಿಡಿಯಬೇಕು. ಬಲಗೈ ಸಮುದಾಯದ ಸಚಿವರು ಹಾಗೂ ಶಾಸಕರು ಸಮುದಾಯದ ಪರ ಬೆಂಬಲವಾಗಿ ನಿಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಪ್ರತಿಭಟನಾಕಾರರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಪವರ್ ಟಿವಿ, ಮಂಡ್ಯ. ಏನು ಇವತ್ತು ಇಡೀ ರಾಜ್ಯಾದ್ಯಂತ ಬಲಗೈ ಸಮುದಾಯ ಹೋರಾಟ ಮಾಡ್ತಿದೆ. ಈ ಹೋರಾಟ ಏನು ರಾಜ್ಯ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ಅಂತೇಳಿ ಮಾಡಿ ಬಲಗೈ ಸಮುದಾಯಕ್ಕೆ ಘನಘೋರ ಅನ್ಯಾಯ ಮಾಡಿದೆ, ಮರಣ ಶಾಸನ ಮಾಡಿದೆ. ಬಂಧುಗಳೇ, ಇವತ್ತು ಇಡೀ ಜೇನುಗೂಡಾಗಿದ್ದಂತ ಪರಿಶಿಷ್ಟ ಜಾತಿ ಸಮುದಾಯದ ಬಂಧುಗಳನ್ನ ಈ ಒಳ ಮೀಸಲಾತಿ ಅಂತೇಳಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಸಮುದಾಯನ ಬಲಿ ಕೊಟ್ಟಿದೆ. ಬಂಧುಗಳೇ, ತಲೆಮಾರದಿಂದಲೂ ಕೂಡ ತುಳಿತಕ್ಕೆ ಒಳಗಾದಂತ ಸಮುದಾಯ ಪರಿಶಿಷ್ಟ ಜಾತಿ ಸಮುದಾಯ. ಭವಿಷ್ಯ ಇಡೀ ದೇಶದಲ್ಲೇ ಬಹುಸಂಖ್ಯಾತರಾಗಿರುವಂತ ನಾವು ಇಡೀ ದೇಶವನ್ನೇ ಆಳಬೇಕಾದಂತ ಸಂದರ್ಭ ನಮ್ಮದು. ಆದ್ರೆ ರಾಜಕೀಯ ಕುತಂತ್ರಗಳಿಗೆ ಇವತ್ತು ಏನು ಆಡಳಿತ ಮಾಡ್ತಿದೆ ರಾಜ್ಯ ಸರ್ಕಾರ, ಈ ಒಳ ಮೀಸಲಾತಿ ಎನ್ನುವಂತ ದೊಡ್ಡ ಕಂದಕವನ್ನು ಉಂಟು ಮಾಡಿ ಬಹುಸಂಖ್ಯಾತರಾಗಿದ್ದಂತ ಸಮುದಾಯ ಎಡಬಲ ಅನ್ನುವಂಥ ಸಮುದಾಯಗಳನ್ನ ಒಡೆದು ಚೂರು ಮಾಡಿದೆ. ಬಂಧುಗಳೇ, ಇವತ್ತು ಏನು ಒಳ ಮೀಸಲಾತಿಲಿ ನಮ್ಮ ಸಹೋದರ ಅಣ್ಣ ತಮ್ಮಂದಿರಿಗೆ ಪಾಲ್ ಕೇಳಿದ್ದಾರೆ, ಅದು ಒಂದು ಮನೆ ವಿಚಾರ ನಾವು ಭಾಗ ಮಾಡ್ಕೊಳ್ತಿದ್ದ. ಬಂಧುಗಳೇ, ತಲೆಮಾರಿನಿಂದಲೂ ಕೂಡ ನಾವೆಲ್ಲ ಜೊತೆಲೇ ಇದ್ದೋ. ಇವತ್ತು ಏನು ಎಡಬಲ ಅಂತ ಸೃಷ್ಟಿ ಮಾಡಿ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಅನ್ನುವಂಥ ವಿಚಾರದಲ್ಲಿ ಏನು ಇವತ್ತು ವರ್ಗೀಕರಣ ಮಾಡಿ ಒಳ ಮೀಸಲಾತಿಲಿ ನಾಗಮೋಹನ್ ದಾಸ್ ಅವರು ಯಥಾವತ್ತಾಗಿ ಪರಿಶಿಷ್ಟ ಜಾತಿ ವಲಯ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಮರಣ ಶಾಸನ ಬರೆದು ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಇವತ್ತು ರಾಜ್ಯ ಸರ್ಕಾರವು ಕೂಡ ಅದನ್ನ ಒಪ್ಕೊಂಡಿದೆ. ಮತ್ತೆ ಗವರ್ನರ್ ಕೂಡ ಅದಕ್ಕೆ ಸಹಿ ಹಾಕ್ಬಿಟ್ಟವ್ರೆ. ಬಂಧುಗಳೇ, ಆದ್ರೆ ಇವತ್ತು ಬಲಗೈ ಸಮುದಾಯದ ಬಂಧುಗಳು ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಅತಂತ್ರ ಸ್ಥಿತಿಯನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿಗೆ ಆಲೇ ಬಂದ್ಬಿಟ್ಟಿದೆ. ಏನು ಇವತ್ತು ಬಲಗೈ ಸಮುದಾಯದ ಶಾಸಕರುಗಳಿದ್ರು ಅವರು ಇವತ್ತು ವಿಧಾನಸೌಧದ ಒಳಗಾಗ್ಲಿ ಸಚಿವ ಸಂಪುಟ ಆಗ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿರೋದನ್ನ ಖಂಡಿಸ್ತಿಲ್ಲ. ಯಾಕೆ ಖಂಡಿಸ್ತಿಲ್ಲ? ನಾವೆಲ್ಲ ಇನ್ನು ಬಾಯಿ ಮುಚ್ಕೊಂಡು ಮೂಗು ಮುಚ್ಕೊಂಡು ಕೂತಿದ್ದೀವಿ. ಬಂಧುಗಳೇ, ಮತ್ತೆ ಏನು ನಮ್ಮ ಸಮಾಜದ 3 ಮಂತ್ರಿಗಳಿದ್ದಾರೆ, ಅದರಲ್ಲೂ ಬಹು ದೊಡ್ಡ ಖಾತೆಯನ್ನು ಅನುಭವಿಸ್ತಿರುವ ನಮ್ಮ ಸಮಾಜವನ್ನು ನಿರ್ವಹಿಸ್ತಿರುವಂತ ಮಂತ್ರಿಗಳು ಕೂಡ ಇವತ್ತು ಮೂಗು ಮುಚ್ಕೊಂಡಿದ್ದಾರೆ. ಆದ್ರೆ ಇದ್ರ ಹುನ್ನಾರ ಏನು? ಬಲಗೈ ಸಮುದಾಯನ ಹತ್ತಿಕ್ಕಬೇಕು, ರಾಜಕೀಯವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರುವಂತ ಬಲಗೈ ಸಮುದಾಯನ ವಂಚಿತಗೊಳಿಸಿ ರಾಜಕೀಯ ಪಿತೂರಿಯಿಂದ ನಮ್ಮ ಸಮಾಜನ ತುಳಿಬೇಕಂತೇಳಿ ಹುನ್ನಾರ ಮಾಡಿ ಇವತ್ತು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಎಚ್ಚೆತ್ತುಕದೆ ಹೋದ್ರೆ ಮುಂದೊಂದು ದಿನಗಳಲ್ಲಿ ನಾವೆಲ್ಲರೂ ಕೂಡ ಸ್ವತಂತ್ರ ಪೂರ್ವದಲ್ಲಿ ಹೆಂಗೆ ಜೀವನ ಮಾಡ್ತಿದ್ದೋ ಆ ತರ ಜೀವನ ಮಾಡ್ಲಿಕ್ಕೆ ನಮ್ಮಿಂದ ಗೆದ್ದೋದಂತ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳೇ ಇದಕ್ಕೆ ಪ್ರೇರೇಪಣೆ ಆಗಿದ್ದಾರೆ. ಬಂಧುಗಳೇ, ನಮ್ಮನ್ನ ಗೀತೆ ಗೇಯಿಸಕ್ಕೆ ಹಿಂದಕ್ಕೆ ವಾಪಸ್ ಕಳಿಸ್ತಾರೆ. ಬಂಧುಗಳೇ, ನಾವೆಲ್ಲ ಮೂಗು ಮುಚ್ಚ ಕೂತ್ಕೊಂಡಿದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಬೀದಿಗಳಿಗೆ ಹೋರಾಟ ಮಾಡಿ ಬಾಬಾ ಸಾಹೇಬರು ಕೊಟ್ಟಿರುವಂತ ನಮಗೆ ಸಂವಿಧಾನದಡಿಯಲ್ಲಿ ನಮ್ಮ ಹಕ್ಕು ಬಾಧ್ಯತೆಗಳಿಗೋಸ್ಕರ ನಾವು ಹೋರಾಟ ಮಾಡಿ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ದಾರಿದೀಪವಾಗುವಂತ ಒಂದು ಸುರಕ್ಷಿತವಾದಂತ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಒಳ ಮೀಸಲಾತಿ ಜಾರಿಗೊಳಿಸಕ್ಕೆ ಪ್ರೇರೇಪಣೆ ಮಾಡಬೇಕಿತ್ತು. ಬಂಧುಗಳೇ, ಇವತ್ತು ನಮ್ಮ ಶಾಸಕರುಗಳು ಏನಕ್ಕೋಸ್ಕರ ಮೂಗು ಮುಚ್ಕೊಂಡು ಕೂತಿದ್ದಾರೆ? ನಮ್ಮ ಸಮುದಾಯದ ಬಲಿ ಕೊಟ್ಬಿಟ್ಟು ಕೂತಿದ್ದಾರೆ ಅವರು. ಆದ್ರೆ ಕಾರಣ ಗೊತ್ತಿಲ್ಲ. ಬಂಧುಗಳೇ, ಆದ್ರೆ ಮುಂದು ದಿನಗಳಾದ್ರೂ ಕೂಡ ಏನು ಇವತ್ತು ಬಲಗೈ ಸಮುದಾಯ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡ್ತಾ ಇದೆ. ಈ ಹೋರಾಟ ಉಗ್ರ ರೂಪ ಪಡ್ಕೊಳ್ಳೋಕ್ಕೂ ಮೊದಲನೇ ನಮ್ಮ ಶಾಸಕರುಗಳು, ಬಲಗೈ ಸಮುದಾಯದ ಶಾಸಕರುಗಳು, ಬಲಗೈ ಸಮುದಾಯದ ಮಂತ್ರಿಗಳು ಇವತ್ತು ಎಚ್ಚೆತ್ಕೊಂಡು ಈ ವರದಿನ
ಅನುಷ್ಠಾನ ಮಾಡಲಿಕ್ಕೆ ಪುನರ್ ಪರಿಶೀಲನೆ ಮಾಡಿ ಅನುಷ್ಠಾನ ಮಾಡಿ ಯಥಾವತ್ತು ಹಿಂದೆ ಏನಿತ್ತು ಆ ಆದೇಶನ ಜಾರಿ ಮಾಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನುವಂತ ಆಶಾಭಾವನೆಯನ್ನ ನಾನು ಇಟ್ಕೊಂಡಿದ್ದೀನಿ ಬಂಧುಗಳೇ.